ಫೋಟೋ ಫೋನ್ಯಾಗ ನೋಡಿ ಅವಾಗ ನನ್ ಮಗ ಕೊಲೆ ಮಾಡ್ಯಾರ ನಾ ಅಳಾಕ್ತೇನ್ರಿ ಸರ್ ನನ್ ಮಗಗೆ ನ್ಯಾಯ ಬೇಕ್ರಿ ಅವ್ರಿಗೆ ಶಿಕ್ಷೆ ಆಗ್ಬೇಕ್ರಿ ಸರ್ ಜಾತಿ ಭೇದ ಮಾಡಿ ಹೊಡೆದಾರ ನಮಗ್ ಸಂಶಯ ಬಂದ್ ನಾವ್ ಕಂಪ್ಲೇಂಟ್ ಕೊಡಕ್ ಬಂದೇವ್ರಿ ಸರ್ ಇಷ್ಟೆಲ್ಲ ಐತೆ ಅಂದ್ರೆ ಇವ್ರದಿಂದ ಆಗಿರ್ಬೇಕನ್ನ ನಮ್ಗೆ ಐತ್ರಿ ಸರ್ ಈಗ ಇವ್ರೆಲ್ಲಾ ಹುಡುಗರು ಅದೇ ಕೊಲೆಸಕ್ ಹೋಗಿದ್ರಿ ಅವ್ರೆಲ್ಲ ಇವ್ ಕೆಲ್ಸ ಬಂದವ್ರಿ ಅವ್ರ ನ್ಯಾಯ ಕೊಡ್ತಾರ ಅನ್ನೋ ಭರವಸೆ ನಮಗ್ ಐತ್ರಿ ಕೊಡ್ತಾರಂತ ಅವ್ರ ನಂಬಿ ನಾವ್ ಬಂದಿದ್ದೇವ್ರಿ ನಾವ್ ಕೊಟ್ಟಿರ್ತೇವ್ರಿ ನಮಗೆ ನಮ್ಮಂದ ಎಲ್ಲ ನ್ಯಾಯ ಕೊಡ್ಬೇಕು ಪಾತಳ್ ಫೋನ್ ಹಚ್ಚಾರಿ ಸರ್ ಕರೆಂಟ್ ಹತ್ತಿ ಗಪ್ಪ ಆಗ್ಯಾನ ಯಾಕೋ ಏನೋ ಗೊತ್ತಿಲ್ಲ ನಮಗೂ ನಾವು ಇದ್ದಿದ್ದಿಲ್ಲ ಅವ್ನ ಕರೆಂಟ್ ಹತ್ತಿ ಕ್ಲಾಸ್ ಆಗ್ಯಾನ ಅಂತ ಹೇಳಿಬಿಟ್ಟಾರ ಹೇಳಿ ಅವ್ರ ಕಾರ್ ಗಾಡಿ ತಗೊಂಡ್ ಕರ್ಯಾಕ್ ಬಂದಾರ ನಿಮ್ಮ ಆಕಾಶ ಹಿಂಗಾಗೈತೆ ನ್ಯಾಯ ಕೊಡ್ರಿ ಸರ್ ನಮ್ಮ ಮಗಗ್ ನ್ಯಾಯ ಕೊಡ್ರಿ ನಾವ್ರಿ ಸರ್ 20 ವರ್ಷ ಮಗ 20 ವರ್ಷದ ಮಗ ರೀ ಸರಿ ಬಟ್ ಅದು ಫೋಟೋಗ್ರಾಫ್ ಎಲ್ಲ SP ಸಾಹೇಬರಿಗೆ ಕೊಟ್ಟಿದ ಮ್ಯಾಗ ಅವ್ರು SP ಸಾಹೇಬ್ರ ಇವ್ರಿಗೆ ಆಶ್ವಾಸನೆ ಕೊಟ್ಟರು ಆವಾಗರೇ ಇನ್ವೆಸ್ಟಿಗೇಷನ್ ಆಗಿಲ್ಲ ಈಗ ಮುಂದೆ ನಾ ಇನ್ವೆಸ್ಟಿಗೇಷನ್ ಮಾಡಿ ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತೇಳಿ SP ಸಾಹೇಬ್ರು ಇವ್ರಿಗೆ ಆಶ್ವಾಸನೆ ಕೊಟ್ಟಾರ ಪೊಲೀಸ್ ಎಕ್ಸಾಮ್ ಪಾಸ್ ಆಗ್ಯಾನ್ರಿ ಪೊಲೀಸ್ ಎಕ್ಸಾಮ್ ಪಾಸ್ ಆಗಿ ಈಗ ಅವ್ನಿಗೆ ಪೊಲೀಸ್ ನೌಕರಿ ಬರ್ತಿತ್ತು ಇವ್ರದ್ದು ಏನು ಜೀವನ ಸುಧಾರಣೆ ಆಗ್ತಿದ್ರಿ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ದಲಿತ ಸಂಘಟನೆದವರು ಹೋರಾಟ ಮಾಡ್ತಾರ ಅವ್ರಿಗೊಂದು ಮನವಿ ಮಾಡ್ಕೊತೀನಿ ನಿಮ್ಮ ಮಾಧ್ಯಮ ಮುಖಾಂತರ ಇಂಥ ಬಡವರಿಗೆ ಅನ್ಯಾಯ ಆಗದ ಇವ್ರು ಎಲ್ಲರಿಗೆ ಸಪೋರ್ಟ್ ಮಾಡಿ ಇವ್ರು ಎಲ್ಲರಿಗೆ ನ್ಯಾಯ ಕೊಡ್ಸೋಂಥ ಕೆಲಸ ಮಾಡಿ ರಾಜಕಾರಣಿ ಕೈಗೊಂಬೆ ಆಗಿ ಕೆಲಸ ಮಾಡೋದು ಬಿಟ್ಟು ಇವರು ಬಡ್ರ ಮಂದಿಗೆ ಏನ ಇವ್ರ ಮಗನಿಗೆ ಕೊಂದಾರ ಒಂದು ತಾಯಿ 9 ತಿಂಗಳ ಒಂದು ಮಗುಗೆ ಹೊಟ್ಲಿಂದ ಇಟ್ಕೊಂಡು ಆಕೆಗೆ ಒಂದು ಬಿಜಾಪುರ ನಗರದಲ್ಲಿ ಎಷ್ಟು ದಲಿತ ಮುಖಂಡರು ಅದಾರ ಅವ್ರಿಗೆ ಬೇರೆ ರಾಜಕಾರಣಿ ಕೈಗೊಂಬೆ ಆಗಿ ಕೆಲಸ ಮಾಡೋದು ಬಿಟ್ಟು ಇವ್ರದ್ದೇನ ಅಮಾಯಕರಿಗೆ ಇವರು ದಲಿತ ಸಮಾಜದವರೇ ಇವ್ರಿಗೆ ಅನ್ಯಾಯ ಆಗ್ಯದ ಒಬ್ಬ ದಲಿತ ಸಮಾಜದ ಹುಡುಗನಿಗೆ ಪ್ರೀತಿ ಮಾಡುವ ಹಕ್ಕಿಲ್ಲ ಎಲ್ಲರಿಗೂ ಇರ್ತದೆ ಮತ್ತು ನಮ್ಮ ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರು ಇರ್ತಾರೆ ಪ್ರತಿಯೊಂದು ವಿಷಯದೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಮ್ಯಾಗ ನಡೀತಂತಾರ ಅವ್ರಿಗೂ ಮನವಿ ಮಾಡ್ಕೋತೀವಿ MLA ಸಾಹೇಬ್ರ ಇಂಥವ್ರಿಗೆ ಸಪೋರ್ಟ್ ಮಾಡ್ರಿ ಇವ್ರಿಗೆ ನ್ಯಾಯ यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ನಮಸ್ತೆ ರೀ ನಾವು SP ಆಫೀಸ್ಗೆ ಕಂಪ್ಲೇಂಟ್ ಕೊಡಕ್ ಬಂದೇವ್ರಿ ನಮ್ಮ ಮಗನ ಕೊಲೆ ಆಗೈತ್ರಿ ನಮಗ 6 ತಾರೀಕು ರೀ 6 ತಾರೀಕು ಕೆಲ್ಸಕ್ಕೆ ಹೋಗ್ಯಾನ್ರಿ ಕೆಲ್ಸಕ್ಕೆ ಕರ್ಸ್ಕೊಂಡ್ರಿ ಅವ್ರಿ ಕೆಲ್ಸಕ್ಕೆ ಕರ್ಸ್ಕೊಂಡ ಅವ್ರ ಕೊಲೆ ಮಾಡಿ ಕರೆಂಟ್ ಹತ್ತಂದ್ ಹೇಳ್ಬಿಟ್ಟಾರ್ರಿ ನಾವ್ ಅದನ್ನ ನಂಬಿ ಸುಮ್ ಕೂತೇವ್ರಿ ಮುಂದೆ 2-3 ದಿನದಾಗ ಫೋನ್ದಾಗ ನೋಡೋಣ ಪ್ರೀತಿ ಲವ್ ಸಿಕ್ಬಿಟ್ಟೈತ್ರಿ ಸಿಕ್ಬಿಡೋಣ ಆಮೇಲೆ ಜಾತಿ ಭೇದ ಮಾಡಿ ಕೊಲೆ ಮಾಡ್ಯಾರ ನಾವು ಕಂಪ್ಲೇಂಟ್ ಕೊಡಕ್ ಬಂದೇವ್ರಿ ಇದು ಕನ್ನಂಬಡಿ ಏರಿಯಾದಾಗ್ರಿ ಸರ್ ನಾವ್ ಕೊಟ್ಲಿಗೆ ಅವ್ರಿ ಕನ್ನಂಬಡಿ ಹತ್ತಿರ ಆಕಾಶ ಬಜಿ ಅಂತ್ರಿ ಅವ್ರು ಕೂಡ ಕೆಲ್ಸಕ್ ಹೋಗಿದ್ರಿ ಸರ್ 2 ವರ್ಷ ದಿನ ಸಾಲಿಗೆ ಹೋಗಿದ್ರಿ ಕಾಲೇಜ್ಗ್ರಿ ಅವ್ರ ಸಂಘಟ ರೀ ಅಂತ ಕಾಲೇಜ್ಗೆ ಹೋಗಿದ್ರಿ ಆಮೇಲೆ ಅವ್ರು ಯಾವಾಗ ಖಾಲಿ ಇದ್ದಾಗ ಕೆಲ್ಸಕ್ಕೆ ಕರ್ಸ್ಕೊತಿದ್ರಿ ಕೆಲ್ಸಕ್ಕೆ ಕರ್ಸ್ಕೊತ ನಾವು ಕೆಲ್ಸಕ್ಕೆ ಹೋಗ್ತಿದ್ರಿ ಅವ್ರು ಒಳಗೊಂದೊಂದ್ ಟೈಮಿಂಗ್ದಾಗ ಅವ್ರಲ್ಲಿ ಅವ ಹಿಂಗ ವಸ್ತಿನೂ ಇರ್ತಿದ್ರಿ ಆಮೇಲೆ ಅವ ಕೆಲ್ಸಕ್ಕೂ ಅಂತಂದ್ ವಿಶ್ವಾಸಕ್ಕಾಗಿ ಕರ್ಯಾನ ಹೋಗ್ಯಾನ್ರಿ ಆಮೇಲೆ ಜನವರಿ 6 ತಾರೀಕು ದಿವಸ ತೊಗರಿ ಗೊಳೆ ಹಾಕುದೈತಪ್ಪ ಅಂತಂದ್ ಕರ್ಸ್ಕೊಂಡಾರಿ ಕರ್ಸ್ಕೊಂಡ್ ಮೇಲೆ ಈ ಮುಂದ್ 8:30 ಹೋಗ್ಯಾನ್ರಿ ಮನೆಯಿಂದ 11 ಗಂಟೆಗೆ ಏನೈತ್ರಲ್ಲ ನಿಮಗ ಕರೆಂಟ್ ಹಿಡಿದು ಸತ್ತ ನನ್ನ ಸುದ್ದಿ ಬಂದೈತ್ರಿ ಕರೆಂಟ್ ಅಂತ ಹೇಳ್ಯಾರ್ರಿ ಸರ್ ನಮ್ಗ್ ಗೊತ್ತಾಗಿಲ್ರಿ ಈಗ 2-3 ದಿನದಿಂದ ಫೋನ್ಯಾಗ ನೋಡೋಣ ಲವ್ ಸ್ಟೋರಿ ಸಿಕ್ಬಿಟ್ಟೈತ್ರಿ ಇಬ್ಬರದು ಮಾತಾಡಿದ್ದು ಮೆಸೇಜ್ ಫೋಟೋ ಫೋನ್ಯಾಗ ನೋಡಿ ಅವಾಗ ನನ್ ಮಗ ಕೊಲೆ ಮಾಡ್ಯಾರ ನಾ ಅಳಾಕ್ತೇನ್ರಿ ಸರ್ ನನ್ ಮಗಗೆ ನ್ಯಾಯ ಬೇಕ್ರಿ ಅವ್ರಿಗೆ ಶಿಕ್ಷೆ ಆಗ್ಬೇಕ್ರಿ ಸರ್ ಅವಾಗ ಪೊಲೀಸರು ಕಂಪ್ಲೇಂಟ್ ಆಗಿದ್ದೇನೆ ಕಂಪ್ಲೇಂಟ್ ಆಗಿಲ್ರಿ ನಮ್ದೇವ್ರಿ ಸರ್ ನಾವ್ ಕರೆಂಟ್ ನಮಗ್ ಸುಳು ಗೊತ್ತೇ ಇಲ್ಲ ನನ್ನ ಕರೆಂಟ್ ಹತ್ರ ನಂಬಿ ನಾವ್ ಗಪ್ತೇವ್ರಿ ಸರ್ ಈಕೆ ಫೋನ್ ತೋರ್ಸಿದ್ರ ಫೋಟೋ ನೋಡಿ ಬಾಳ ಅಳತಾಳತ್ತೇಳಿ ಫೋನ್ ಮುಚ್ಚಿಟ್ಟಿದೇವ್ರಿ ನನ್ ಮಗನ್ ಜೀವ ಬಾಳ ನೆನ್ಸತ್ತ ನಾ ಫೋಟೋದಾಗ ನೋಡ್ತೀನಿ ಅಂತೇಳಿ ಫೋನ್ ತಕೊಂಡ್ರಿ ಸರ್ ಅದನ್ನ ನೋಡ್ಕೊಂಡ್ ಸರ್ಸ್ಕೊಂಡ್ ಕುಂದ್ರೋಟ್ಲೆ ಮೆಸೇಜ್ ಮನ್ಯಾಗ ಒಂದ್ ಹುಡುಗಿ ಓದೋದೈತಿ ಇದ್ ಎದ್ರದ್ ಏನಾರ ಐತಿ ಅನ್ನೋಟ್ಲೇನೆ ಅದಕ್ಕೆ ಏನಂದ್ರ
ಇವ ಇದ್ರ ಒಳಗ ಅಕ್ಕಿದು ಮಾತಾಡಿದು ಮೆಸೇಜ್ ಇವಂದು ಮೆಸೇಜ್ ಐತಿ ಇಬ್ಬರದು ಫೋಟೋ ಐತಿ ಆಕಿ ಬಾಳ್ ಹೇಳಲ್ಲ ಇದನ್ನ ಒಯ್ದು ಇದನ್ನ ತೋರ್ಸು ಇದ್ರ ಮ್ಯಾಗ ಆಗ್ತೈತಿ ಅಂತ ಹೇಳನ ಆಕಿಗೆ ಸಂಶಯ ಬಂದ್ ಕೊಡ್ಲಾಕ ಅಲ್ಲಿಂದ ಅದಕ್ಕೆ SP ಆಫೀಸಿಗೆ ಭೇಟಿಯಾಗಿ ಕಂಪ್ಲೇಂಟ್ ಕೊಡಕ್ ಬಂದೇವ್ರಿ ಸರ್. ಅವ್ರ ಯಾರ್ಯಾರು ಹೊಡೆದಾರಲ್ಲ ಅವ್ರಿಗೆ ಶಿಕ್ಷೆ ಆಗ್ಬೇಕ್ರಿ, ನನ್ ಮಗಗ್ ನ್ಯಾಯ ಸಿಗ್ಬೇಕ್ರಿ. ಫೋನ್ ಹಚ್ಚಾರಾಗ 6:30 ಗಂಟೆಗೊಮ್ಮೆ ಹೇಳ್ಯಾರ್ರಿ ಕೆಲ್ಸಕ್ ಬಾ ಅಂತೇಳಿ. ಮತ್ತ ಟಿಫನ್ ಮಾಡಾಗೊಂದ್ ಫೋನ್ ಹಚ್ಚಾರಿ. ಟಿಫನ್ ಮಾಡಾಕ್ ಟಿಫನ್ ಮಾಡಾಕಿನ ಆಯ್ತು ಬಂದೇರಿ ಟೈಮ್ ಆಗೈತಿ ಆಕಾಶ್ ಟಿಫನ್ ಬೇಡ ಏನು ಬೇಡ ನೀ ಹಂಗೆ ಬಾ ನಾವೆಲ್ಲಾ ತಗೊಂಡೆ ಅಂತ ಹೇಳಿ ಅವನಿಗೆ ಆಯ್ತ್ರಿ ಅಣ್ಣ ಹಂಗೆ ಬರ್ತೀನಿ ಅಂತ ಟಿಫನ್ ಮಾಡಿದ್ ಕುರ್ಚಿ ಮ್ಯಾಗೆ ಹಂಗೆ ಹೋಗ್ಬಿಟ್ಟನ್ರಿ ಸರ್. 11 ಗಂಟೆಕ ಹುಡುಗಿ ಅನ್ನ ಏನಾಯ್ತ್ರಿ 11 ಗಂಟೆಕ ನಿಮ್ ಆಕಾಶ ಕರೆಂಟ್ ಹತ್ತೈತಿ ಗಪ್ಪ ಬಿದ್ದಾನ ಅಂತ ಹೇಳಿದ್ರಿ. ಇವ ಹೆಂಗ್ರಿ ಅನ್ನಾರಿ ಹೆಂಗ್ರಿ ಅನ್ನಾನ ಇಲ್ರಿ ಕಾಕು ನೀವ ಬರ್ತೀರಿ ನಾವ್ ಗಾಡಿ ತಗೊಂಡ್ ಕರ್ಯಾಕ್ ಬಂದ್ರ ಕೇಳಿದ್ರಿ. ಬರ್ರಿ ನೀವ್ ಗಾಡಿ ತಗೊಂಡ್ ನಾವ್ ಗಾಡಿ ಅಲ್ಲಿ ಇದ್ರ ಜಟ್ಟಿ ಅಂತ ನಾವ್ ಕಬ್ಬ್ ತುಳ್ಯಾಕ ಕೆಲ್ಸಕ್ ಹೋಗ್ಯಾವ್ರಿ ಸರ್. ನಾವ್ ಬಡ್ತಾನ್ ಬಾಳ್ರಿ ನಮ್ ದಿನ ನಾವ್ ದುಡ್ಡು ತಿನ್ನಲ್ದ ಹೊಟ್ಟೆ ತುಂಬಲ್ರಿ ನಮ್ದಂದ್ರ ಹಿಂದ್ ಏನು ಇಲ್ರಿ. ಹಂಗ ನಾ ಕಾರ್ ಗಾಡಿ ತಗೊಂಡ್ ಬರ್ತೀನಿ ಕಾಕು ನೀನ್ ಕರ್ಯಾಕತ್ತೇಳಿ ಅವ ಅಂದ್ರೆ ಹುಡುಗಿ ಅಂದ್ರ ರಾಜು ರೀ. ಅಣ್ಣ ಆಯ್ತಪ್ಪ ಬಂದೆ ನಾನು ಅಲ್ಲಿ ಹೋದ ಗಜ್ಗಿನೇ ನಾವ್ ಅಲ್ಲಿ ಒಯ್ದು ಹುಡುಗಗ್ ಏನ್ ಹಾಕ್ಯಾರ್ಲಿ ಅಲ್ಲಿ ಒಯ್ದು ನಮಗ್ ಬಿಟ್ಟದ್ರಿ. ಅವಾಗ ನೀನ್ ಫೋನ್ ತಗೋತಾಳ ಆಕಿ ಕೈಯಾಗ ಕೊಟ್ಟ ಆಕಿ ಏನ್ ಮಾಡ್ರಿ ಚಕ್ರ ಬಂದ ಹುಡುಗನ್ ನೋಡಿ ಬಿದ್ದು ಬಿಟ್ಟಿನ್ರಿ. ಮುಂದ 6 ಗಂಟೆಕ್ ಏನೈತ್ರಲ್ಲ ಪೋಸ್ಟ್ ಮಿಟಕ್ ಒಯ್ದ್ರಿ. ಪೋಸ್ಟ್ ಮಿಟ್ ಮಾಡ್ಲಿಲ್ರಿ. 2 ತಾಸು ಒಳಗ ಹಾಕಿ ವೇಟ್ ಮಾಡಿ ಹಂಗ ಅರ್ಬಿ ಸುತ್ತಿ ಕೊಟ್ರಿ ಸರ್. ಅಲ್ಲಿ ಏನ ಇದನ್ ಮುಂದ್ ಮ್ಯಾಗ ನಮ್ಮಲ್ಲಿ ಸುಡುದ್ರಾಗ ನೋಡಿದ್ರ ತಗದಾಗ ಏನು ಇದಕ್ ಟಚ್ ಮಾಡಿಲ್ಲ ಏನು ಇಲ್ಲ. ಇದು ಏನೈತೆ ಏನೋ ಇದನ್ನ ವಾಪಸ್ ಕೊಟ್ಟಾರ ಹಂಗೆ ಹಚ್ಚಿ ಬಿಟ್ಟಿದ್ರಿ ಬೆಂಕಿ. दोस्तों, क्या आप तैयार हैं अपना असली रूप दिखाने के लिए? अपने अंदर छुपे उस शेर को जागृत करने के लिए आज से शुरू होती है आपकी नई जर्नी प्रो बॉडी लाइन फिटनेस के साथ। ಮನೇಲಿ ಬೆಂಕಿ ಹಚ್ಚ ಸೂಡತ್ ಹೇಳಿದ್ರಿ ಅವ್ರು ಸೂಟ್ ಬಿಟ್ಟವ್ರಿ ಸರ್. ಇದು ಜನವರಿ 6 ತಾರೀಕು ರೀ. ಕರೆಂಟ್ ಅಂತೇಳಿ ನಾವ್ ಇದೇ ಜನವರಿ ಸರ್. ಅವಾಗ ನಮಗ್ ಏನು ಅರಿಯಲಿಲ್ರಿ ಕರೆಂಟ್ ಅನ್ನ ನಾವ್ ನಂಬದೇವ್ರಿ ಸರ್. ಈ ಫೋನ್ಯಾಗ ನೋಡಿ ನಮಗ್ ಡೌಟ್ ಆಗೈತ್ರಿ ಸರ್. ಇದಕ್ ಹೆಂಗ್ ಮಾಡ್ತೀರಿ 2-3 ದಿನದಾಗನೇ ನೋಡ್ಯಾವ್ರಿ ಲವ್ ಸ್ಟೋರಿ ಸಿಕ್ಕೈತ್ರಿ ಸರ್. ಜಾತಿ ಭೇದ ಮಾಡಿ ಹೊಡೆದಾರ ನಮಗ್ ಸಂಶಯ ಬಂದ್ ನಾವ್ ಕಂಪ್ಲೇಂಟ್ ಕೊಡಕ್ ಬಂದೇವ್ರಿ ಸರ್. ಇಷ್ಟೆಲ್ಲ ಐತಿ ಅಂದ್ರ ಇವ್ರದಿಂದ ಆಗಿರ್ಬೇಕನ್ನಂಗ ನಮ್ಗೆ ಐತ್ರಿ ಸರ್. ಈಗ ಇವ್ರೆಲ್ಲಾ ಹುಡುಗರು ಅದೇ ಕಾಲೇಜಕ್ ಹೋಗಿದ್ರಿ ಅವ್ರೆಲ್ಲ ಇವ್ ಕೆಲ್ಸಕ್ ಹೋಗಿದ್ರಿ. ಹಂಗಾಗಿ ಅವ್ರು ಏನು ನಮ್ಗೆ ಹೇಳಿಲ್ರಿ ಇವ್ರು ಏನು ಹೇಳಿಲ್ಲ. ಕೆಲ್ಸಕ್ ಕರ್ಸ್ಕೊಂಡ ಅವ್ನಿಗ್ ಬಡದ್ ಒಗದ್ ಕರೆಂಟ್ ಮ್ಯಾಗ ಹಾಕ್ಯಾರಿ ಸರ್. 14ನೇ ಸಾಲಿಗೆ ಓದ್ತಿದ್ರಿ ಸರ್. ಸೆಕೆಂಡ್ ಬಿ ಸಾಲಿ ಕಲ್ತಾನ್ರಿ ಸರ್. ಎಲ್ಲಾ ಕಡೆ ಪೇಪರ್ ಬರ್ದಾನ್ರಿ. ಹಾಕ್ಯಾನ್ರಿ. ಒಂದ್ 3 ದಿವಸಿಗೆ ಪೊಲೀಸ್ ಅರ್ಜಿ ಪಾಸ್ ಆಗಿ ಬಂದಾನ ಅಂತ ಹೇಳಿ ಪಾಸ್ ಆಗಿ ಬಂದಾನ ಅಂತ ಹೇಳಿ ಫೋನಿಗೆ ಮೆಸೇಜ್ ಅವ್ರ ಮೇಲೆ ಸಂಶಯ ಐತ್ರಿ ಸರ್. ಮನ್ಯಾಂದ ಎಲ್ಲಾ ಹಿಂಗ್ ಸಿಕ್ಕತ್ತೆ ಮಾಡಿಲ್ಲ ಅನ್ನೋದು ಏನ್ ಗ್ಯಾರಂಟಿ ರೀ. ಅವ್ರ ಕೂಡನ 2 ವರ್ಷ ಕೆಲ್ಸಕ್ ಅದಾನ್ರಿ. ಹುಡುಗರು ಕೂಡನ 2 ವರ್ಷ ಸಾಲಿ ಹೋಗ್ತಾನ್ರಿ. ಕೆಲ್ಸಕ್ಕಾದ್ರ ಅವ್ರೇ ಕರ್ಕೊಂಡ್ ಹೋಗ್ಯಾರಿ. ಮತ್ ಮುಂದ ಅವ್ರ ಕೆಲ್ಸಕ್ ಕರ್ಕೊಂಡ್ ಹೋಗ್ಯಾರಿ. ಅವ್ರಿ ಸತ್ತಾನ ಸುದ್ದಿ ತಿಳಿಸಿದವ್ರು ಅವ್ರಿ. ಅವ್ನ ಮೊಬೈಲ್ ಕೊಟ್ಟವ್ರು ಅವ್ರಿ ಸರ್. ಅವ್ರ ಮೊಬೈಲ್ ಕೊಟ್ಟವ್ರು ಅವ್ರಿ ಸರ್. ಕೊಟ್ಟಾರಿ ಅವ್ರ ನಮಗ್ ನ್ಯಾಯ ಕೊಡ್ತಾರತ್ ಬಂದೇವ್ರಿ. ಅವ್ರ ನ್ಯಾಯ ಕೊಡ್ತಾರ ಅನ್ನೋ ಭರವಸೆ ನಮಗ್ ಐತ್ರಿ. ಕೊಡ್ತಾರತ್ ನಾವ್ ಅವ್ರ ನಂಬಿ ನಾವ್ ಬಂದಿದ್ದೇವ್ರಿ. ನಾವ್ ಬಡ್ರದೇವ್ರಿ. ನಮಗೆ ನಮ್ಮನ್ನ ಎಲ್ಲ ನ್ಯಾಯ ಕೊಡ್ಬೇಕು. ಅವ್ರದ ಸುನೀಲ್ ಭಜಂತ್ರಿ. ಇದು ಸುನೀಲ್ ಬಿರಾದಾರಿ. ರಾಜು ಇರ್ಕೊಂಡ್ ಬಿರಾದಾರಿ. ಮುಂಜಾನೆ ಕರ್ಸದವ್ರಿ ಸುನೀಲ್ ಬಿರಾದಾರಿ ಅಂತ ಸತ್ಯಂದ ಸತ್ತಾನ ಅಂತ ಹೇಳ್ದವ ರಾಜು ಬಿರಾದಾರಿ. ಇದು ಕನ್ನಂಬಡಿ ಏರ್ಯಾಕ್ ಆಗೇತ್ರಿ. ಹೊನ್ವಾಡಿ ಹಾದಿ ಹೊಲ್ದಾಗ್ರಿ ಸರ್. ಪೂರ್ತಿ ಹೊಲ್ದಾಗ ಒಯ್ದ ಅವ್ನ ಎಲ್ಲಾ ಹಿಂಗ್ ಇದನ್ ಮಾಡಿ ಹೊಡ್ದ ಹಾಕದಾಗ ನಮ್ಗ ಆಮೇಲೆ ಫೋನ್ ಹಚ್ಚಾರಿ ಸರ್. ಕರೆಂಟ್ ಹತ್ತಿ ಗಪ್ಪ ಆಗ್ಯಾನ. ಹೆಂಗೋ ಏನೋ ಗೊತ್ತಿಲ್ಲ ನಮಗೂ. ನಾವು ಇದ್ದಿದ್ದಿಲ್ಲ ಅವ್ನ ಕರೆಂಟ್ ಹತ್ತಿ ಕ್ಲಾಸ್ ಆಗ್ಯಾನ ಅಂತ ಹೇಳಿಬಿಟ್ಟಾರ. ಹೇಳಿ ಅವ್ರ ಕಾರ್ ಗಾಡಿ ತಗೊಂಡ್ ಕರ್ಯಾಕ್ ಬಂದಾರ. ನಿಮ್ ಆಕಾಶ ಹಿಂಗ ಆಗೈತಿ. ನ್ಯಾಯ ಕೊಡ್ರಿ ಸರ್. ನಮ್ಮ ಮಗಗ್ ನ್ಯಾಯ ಕೊಡ್ರಿ. ನಾವ್ರಿ ಸರ್ 20 ವರ್ಷ ಮಗ 20 ವರ್ಷದ ಮಗ ರೀ ಸರ್. ಸರ್
ನಮ್ಮ ಹೆಸರು ಶೇಖ್ ಒಬ್ಬಜಿ ಅಂತ್ರಿ ಸರ್. ಎಲ್ಲಾ ಮಗ ಬಾಳ ಶಾನೆ ಐತ್ರಿ, ಎಲ್ಲಾ ಅವನ ನೋಡ್ಕೊತಿದ್ರಿ ಸರ್. ನಮ್ಮ ಮನ್ಯಾಗ ಒಂದ್ ಜಿರಾಕ್ಸ್ ಐತ್ ಹೊಡಿದ್ ನನಗ್ ಗೊತ್ತಿದ್ದಿಲ್ರಿ. ನನ್ನ ಮಗ ಎಲ್ಲಾ ಕಬ್ಬ ಇಟ್ಟಂಗಿ ಮಾಡಿ ಮಗನ ಸಾಲಿ ಕಲ್ಸಿನ್ರಿ. ಕಬ್ಬ ಇಟ್ಟಂಗಿ ಮಾಡಿ ಮಗನ ಸಾಲಿ ಕಲ್ಸಿನ್ರಿ. ನನ್ನ ಮಗನ ಮೋಸ ಮಾಡ್ರಿ. ನಮಗೆ ಹೆಣ್ಣು ಸುಳ್ಳುನ ಹತ್ತು ಕೊಡ್ಲಿಲ್ರಿ. ನಾವ್ ಅವ್ರ ಅವ್ರ ಹೆಂಗ್ ಹೇಳ್ತಾರ ಹಂಗ ಕೇಳಿ ಈಗ ನಾವ್ ಫೋನ್ಯಾಗ ಎದಿ ಬಡ್ಕೊಂಡಿದ್ದೇವ್ರಿ ಸರ್. 2-3 ದಿನದಾಗ ಲವ್ ಸ್ಟೋರಿ ಸಿಕ್ಕೈತ್ರಿ ಸರ್. ಮೊದಲ್ ನಮ್ಗೆ ನೋಡಿ ಎದಿ ಬಡ್ಕೋತಾಳ, ಬರೇ ಫೋಟೋ ನೋಡಿ ಬಾಳ ಅಳತಾಳ ಅಂತೇಳಿ ಫೋನ್ ಮುಚ್ಚಿಟ್ಟಿದ್ರಿ ಸರ್. ಈಗ ನನ್ ಮಗನ್ ಜೀವನ ನೆನ್ಸಾಕ್ತೈತಿ, ನಾ ಫೋನ್ ನೋಡ್ತೀನಿ ಅಂತೇಳಿ ಅದನ್ನೆಲ್ಲ ಓಪನ್ ಮಾಡೋಟ್ಲಿ ಅದು ಸಿಕ್ಕತ್ತೆ ಲವ್ ಸ್ಟೋರಿ. ಕೆಲ್ಸಕ್ಕೆ ಹೋಗಿದ್ರಿ ಸರ್, ಕೊಟ್ಟಾರಿ ಫೋನ್. ಕ್ಲಾಸ್ ಆದಾಗ ಈಗ ಕೈಯಾಗ ಕೊಟ್ಟಾರಿ ತಾಯಿ, ಅವ್ರ ಕೊಟ್ಟಾರಿ ಸರ್ ಫೋನ್. ನನಗ್ ನಿನ್ ಮಗನ್ ಫೋನ್ ತಗೊಂಡ್ ಮಾತಾಡಿಕೆ ಕೈಯಾಗ ಕೊಟ್ಟಾರ. ಅವ್ರ ಫೋನ್ ಕೊಟ್ಟಾರಿ ಸರ್. ನನ್ನ ಹೆಸರು ಶೋಭಾ ವಿಜಯಂತ್ರಿ ರೀ. ಇವ್ರ ಅಕ್ರಿ ನಾವ ಒಂದ ಮನೆಗ್ ಕೊಟ್ಟಾರಿ. ಒಂದ ಮನ್ಯಾಗ ಇರ್ತೇವ್ರಿ ಸರ್ ನಾವು. ನಾವ್ ಇಬ್ರು ಅಕ್ಕ ತಂಗಿಯಾರು. ನಮ್ಮ ಅಕ್ಕ ತಂಗಿಯಾರು ಒಂದ ಮನೆಗೆ ಕೊಟ್ಟಾರಿ. ನಮಸ್ಕಾರ ರೀ. ಈಗ ಬಿಜಾಪುರ ಜಿಲ್ಲೆಯಲ್ಲಿ ಕಲಮಡಿ ತಾಲೂಕದಾಗ ಒಂದು ಅನಾಹುತ ಏನಾಗಿದೆ ಅಂದ್ರೆ ಜನವರಿ 6 ತಾರೀಕಿಗೆ ಬೆಳಗ್ಗೆ ಆಕಾಶ್ ಭಜಂತಿರಿ ಅನ್ನೋ ಹುಡುಗನಿಗೆ ಮನೆಯಿಂದ ಒಬ್ಬರು ಕರ್ಕೊಂಡು ಹೋಗ್ತಾರೆ. ಬರೀಪ್ಪ ಕೆಲಸ ಆಗ್ತೀವಿ, ಅವರು ದೋಸ್ತರೇ ಆಗ್ಬೇಕು ಅವರು. ಆದರೆ ಕರ್ಕೊಂಡೋಗಿ 1 ತಾಸು ಆದ ನಂತರ ಇವರು ತಾಯಿಗೆ ಫೋನ್ ಮಾಡ್ತಾರೆ, ನಿಮ್ಮ ಹುಡುಗನಿಗೆ ಏನದಲ್ಲ ಕರೆಂಟ್ ಹತ್ತಿ ಅವ ಸಾಯ್ಪಟ್ಟಿದ್ದಾನಂತೇಳಿ. ಇವರು ಹೋಗಿ ನೋಡಿದಾಗ ಅವನ ಮೈಮ್ಯಾಗೆ ಒಂದು ತೊಡೆ ಗಾಯ ಆಗಿತ್ತು. ಆದ್ರೆ ಇವರು ದೊಡ್ಡವ್ರು ಹೇಳಕತ್ತಾರತ್ರ ಆ ಮಾತಿಗೆ ನಂಬಿ ಕರೆಂಟೇ ಹತ್ತದಾಯ್ತಪ್ಪ ಅಂತೇಳಿ ಇವರು ತಗೊಂಡೋಗಿ ಕಂಪ್ಲೀಟು ಆಗಿಲ್ಲ, ಪೋಸ್ಟ್ಮಾರ್ಟಮು ಆಗಿಲ್ಲ. ಹಂಗೆ ಏನದ ಹಿಂದೂ ರೀತಿ ರಿವಾಜದಿಂದ ಏನು ಸುಡ್ತಾರ ಆ ರೀತಿ ಇವರು ಸುಟ್ಟಾರ. ಈಗ 2 ತಿಂಗಳು ಆಗಿದ ಮ್ಯಾಗ ಇವ್ರಿಗೆ ಆ ಹುಡುಗನ ಮೊಬೈಲ್ ಸಿಕ್ಕೈತಿ. ಮನ್ಯಾಗ ಹುಡುಗನ ಮೊಬೈಲ್ ಯೂಸ್ ಮಾಡ್ಯಾನ, ಮಗ ಸತ್ತಾನಂತೇಳಿ ಆ ಮೊಬೈಲ್ನ ಜಾಪಾನ್ ಮಾಡ್ಕೊಂಡು ಇಟ್ಟಾರ. ಆದರೆ ಇವ್ರು ಮೊಬೈಲ್ ಚಾಲು ಮಾಡಿದಾಗ ನೋಡಿದಾಗ ಅದರ ಒಳಗೆ ಕೆಲವೊಂದು ಮೆಸೇಜ್ಗಳು ಅದಾವೆ. ಆ ಮೆಸೇಜ್ ನೋಡಿದ್ರೆ ಏನು ಗೊತ್ತಾಗ್ತದ, ಆ ಹುಡುಗ ಯಾವ ಒಂದು ಹುಡುಗಿ ಜೊತೆಗೆ ಪ್ರೀತಿ ಮಾಡ್ತಿದ್ದ ಭಾಳ ವರ್ಷದಿಂದ. ಆದ್ರೆ ಇವ್ರು ಹೇಳೋ ಪ್ರಕಾರ ಆ ಪ್ರೀತಿ ಮಾಡ್ತಿದ್ದ ಅಂತೇಳಿ ಅವು ಯಾರು ಹುಡುಗಿ ಸಂಬಂಧಿಕರದಾರ ಅವರು ಆ ಹುಡುಗನ ಕೊಲೆ ಮಾಡ್ಯಾರ ಅಂತೇಳಿ ಇವರು ಸಂಶಯಪಟ್ಟ ಇಲ್ಲಿ ಬಿಜಾಪುರ ನಗರ ಜಿಲ್ಲಾ SP ಸಾಹೇಬರಿಗೆ ಭೇಟಿಯಾಗಿ ಅವು ಎಲ್ಲ ಡೀಟೇಲ್ಸ್ ಮತ್ತು ಅಲ್ಲಿ ಮೊಬೈಲ್ ಒಳಗೆ ಏನೇನು ಮೆಸೇಜ್ ಇತ್ತು ಆ ಮೆಸೇಜ್ ಒಂದು ಪ್ಯಾನ್ಡ್ರೈವ್ದಾಗ ಹಾಕಿ ಮತ್ತು ಅವರು ಏನೇನು ಮಾತಾಡಿದ್ರು ಅದು ಕಾಲ್ ರೆಕಾರ್ಡಿಂಗ ಮತ್ತು ಅದು ಫೋಟೋಗ್ರಾಫ್ ಎಲ್ಲ SP ಸಾಹೇಬರಿಗೆ ಕೊಟ್ಟಿದ ಮ್ಯಾಗ ಅವರು SP ಸಾಹೇಬ್ರ ಇವರಿಗೆ ಆಶ್ವಾಸನೆ ಕೊಟ್ಟರು. ಆವಾಗರೇ ಇನ್ವೆಸ್ಟಿಗೇಷನ್ ಆಗಿಲ್ಲ, ಈಗ ಮುಂದೆ ನಾ ಇನ್ವೆಸ್ಟಿಗೇಷನ್ ಮಾಡಿ ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತೇಳಿ SP ಸಾಹೇಬರು ಇವರಿಗೆ ಆಶ್ವಾಸನೆ ಕೊಟ್ಟಾರ. ಕಂಪ್ಲೇಂಟ್ ಅವರು ಏನು ನೋಡ್ರಿ, ಇವರು ಬಡ್ರು ಅದಾರ, ಅವರು ಶ್ರೀಮಂತ ಅದಾರ. ಯಾರು ಹೊಲ್ದಾಗಿ ಕೆಲಸ ಮಾಡ್ತಿದ್ದ ಹುಡುಗ ಅವರು ತಮ್ಮ ಏನು ಶಕ್ತಿ ತೋರಿಸಿ ಅವಾಗ ಕಂಪ್ಲೇಂಟ್ ಮಾಡಕ್ಕೆ ಕೊಟ್ಟಿಲ್ಲ. ಈಗ SP ಸಾಹೇಬರ ಹೇಳ್ಯಾರ ನೋಡ್ರಿ, ಒಬ್ಬ ದಲಿತ ಸಮಾಜದ ಹುಡುಗ, ಒಬ್ಬ ಬಡ್ರು ಹುಡುಗ ಕೂಲಿ ಕಾರ್ಮಿಕ ಮಾಡಿ ಇವ್ರ ತಂದೆ ತಾಯಿ ಹೊಟ್ಟೆ ತುಂಬಿಸುವಂಥ ಕೆಲಸ ಮಾಡಿದಂಥ ಒಬ್ಬ ಅಮಾಯಕ ಹುಡುಗನಿಗೆ ಈ ರೀತಿ ಕೊಲ್ತಾರ ಅಂದ್ರೆ ಅವರು ಹೆಂಗಾರೆ ಅವ್ರಿಗೆ ಮನಸ್ಸಾಗಿರ್ಬೇಕು ನೋಡ್ರಿ. ಅವ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಮ್ಯಾಗ ನಡ್ಕೊತ ಬಂದ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೈನಿಕರವ. ಅವ ನೋಡ್ರಿ ಈಗ ಪೊಲೀಸ್ ಎಕ್ಸಾಮ್ ಪಾಸ್ ಆಗ್ಯಾನ್ರಿ. ಪೊಲೀಸ್ ಎಕ್ಸಾಮ್ ಪಾಸ್ ಆಗಿ ಈಗ ಅವ್ನಿಗೆ ಪೊಲೀಸ್ ನೌಕರಿ ಬರ್ತಿತ್ತು. ಇವ್ರದ್ದು ಏನು ಜೀವನ ಸುಧಾರಣೆ ಆಗ್ತೈತ್ರಿ. ಈಗ ನಾವು ಈಗ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ದಲಿತ ಸಂಘಟನೆದವರು ಹೋರಾಟ ಮಾಡ್ತಾರ, ಅವ್ರಿಗೊಂದು ಮನವಿ ಮಾಡ್ಕೊತೀನಿ ನಿಮ್ಮ ಮಾಧ್ಯಮ ಮುಖಾಂತರ. ಇಂಥ ಬಡವರಿಗೆ ಅನ್ಯಾಯ ಆಗ್ಯದ, ಇವ್ರು ಎಲ್ಲರಿಗೆ ಸಪೋರ್ಟ್ ಮಾಡಿರಿ, ಇವ್ರು ಎಲ್ಲರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡಿರಿ. ಪ್ರತಿಯೊಂದು ವಿಷಯಕ್ಕೆ ನೀವು ಯಾರೊಬ್ಬ ರಾಜಕಾರಣಿ ಕೈಗೊಂಬೆ ಆಗಿ ಕೆಲಸ ಮಾಡೋದು ಬಿಟ್ಟು ಇವರು ಬಡ್ರ ಮಂದಿಗೆ ಏನು ಇವ್ರ ಮಗನಿಗೆ ಕೊಂದಾರ. ಒಂದು ತಾಯಿ 9 ತಿಂಗಳ ಒಂದು ಮಗುಗೆ ಹೊಟ್ಲಿಂದ ಇಟ್ಕೊಂಡು ಆಕೆಗೆ ಒಂದು 21 ವರ್ಷ ತನಕ ಹಾಕಿ ಜಾಪಾನ್ ಮಾಡಿ ಅವನಿಗೆ ನೋಡ್ಕೊತ ಬಂದಿದ ಮ್ಯಾಗ ಈ ರೀತಿ ಅವರು ಇಟ್ಟ ದುಷ್ಟ ಕರ್ಕೊಂಡೋಗಿ ಈ ರೀತಿ ಕೊಲೆ ಮಾಡ್ತಾರಂದ್ರೆ ಮತ್ತೆ ಇವ್ರಿಗೆ ನ್ಯಾಯ ಸಿಗ್ಬೇಕಲ್ರಿ.
ಮತ್ತೆ ಇವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಮತ್ತೆ ನಮ್ಮ ಭಾರತ ದೇಶದ ಸಂವಿಧಾನ ಮ್ಯಾಗ ಮತ್ತೆ ಇವ್ರದ್ದು ಎಲ್ಲಿ ನಂಬಿಕೆ ಇರ್ತದೆ? ಈಗ ನಾವು ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲಾ ದಲಿತರ ಮುಖಂಡರಿಗೆ, ಬಿಜಾಪುರ ನಗರದಲ್ಲಿ ಎಷ್ಟು ದಲಿತ ಮುಖಂಡರು ಅದಾರ ಅವ್ರಿಗೆ ಬೇರೆ ರಾಜಕಾರಣಿ ಕೈಗೊಂಬೆ ಆಗಿ ಕೆಲಸ ಮಾಡೋದು ಬಿಟ್ಟು ಇವ್ರದ್ದೇನ ಅಮಾಯಕರಿಗೆ, ಇವರು ದಲಿತ ಸಮಾಜದವರೇ, ಇವ್ರಿಗೆ ಅನ್ಯಾಯ ಆಗ್ಯದ. ಇವ್ರಿಗೆ ಮಗನಿಗೆ ಕರ್ಕೊಂಡೋಗಿ ಕೊಂದಾರತ್ತೇಳಿ ಇವರು ಆರೋಪ ಮಾಡತ್ತಾರ. ಆದ್ರೆ ಅದು ಪ್ರೂಫ್ ನೋಡಿದ್ರೆ ಅದೇ ರೀತಿ ಕಂಡು ಬರತ್ತದ. ಒಬ್ಬ ದಲಿತ ಸಮಾಜದ ಹುಡುಗನಿಗೆ ಪ್ರೀತಿ ಮಾಡುವ ಹಕ್ಕಿಲ್ಲ. ಎಲ್ಲರಿಗೂ ಇರ್ತದೆ. ಮತ್ತು ನಮ್ಮ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಇರ್ತಾರೆ. ಪ್ರತಿಯೊಂದು ವಿಷಯದೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಮ್ಯಾಗ ನಡೀತಂತಾರ. ಅವ್ರಿಗೂ ಮನವಿ ಮಾಡ್ಕೋತೀವಿ, MLA ಸಾಹೇಬ್ರ ಇಂಥವ್ರಿಗೆ ಸಪೋರ್ಟ್ ಮಾಡ್ರಿ, ಇವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿ. ಆಕಾಶ್ ಭಜಂತಿ ಅಂತೇಳಿ 21 ವರ್ಷ ಹುಡುಗ. ಈಗ ರೀಸೆಂಟ್ಲಿ ಅವ ಪೊಲೀಸ್ ಎಕ್ಸಾಮ್ ಪಾಸ್ ಆಗಿದ್ದ. ಪೊಲೀಸ್ ಎಕ್ಸಾಮ್ ಪಾಸ್ ಆಗಿ ಗೌರ್ಮೆಂಟ್ ನೌಕರಿ ಮಾಡಿಕೊಂಡ ಇವ್ರ ತಂದೆ ತಾಯಿಗೆ ಇವ್ರಿಗೆ ಆರಾಮಾಗಿ ಜೀವನ ಸಾಕ್ತಿದ್ದಲ್ರ. ಆ ಒಂದು ಹುಡುಗಿಗೆ ಪ್ರೀತಿ ಮಾಡ್ಯಾನಂತೇಳಿ ಹೋಯ್ತು ಯಾರ ಕೊಂದ್ ಬಿಡ್ತಾರ. ಅದೇ ಸಣ್ಣ ಜಾತಿ ಅದನ್ನಂತೇಳಿ ಕರ್ಕೊಂಡು ಕೊಂದಾರ. ನಮಗೇನು ಪಬ್ಲಿಕ್ ಮಾಡಿಲ್ರಿ, ನಮಗೇನು ಹೇಳಿಲ್ರಿ ಸರ್. ಹಿಂಗ ನಿನ್ ಮಗ ಅದಾನಂತೇಳಿ ಏನು ಹೇಳಿಲ್ರಿ. ನಮ್ಮ ಮಗಂದು ನಮ್ಮ ಮನ್ಯಾಗ ಕಂಡು ಬಂದಿಲ್ರಿ. ಮಾಡಿ ಘಟನೆ ಅವ್ರ ಯಾರ್ದ್ರಿ ಈ ಘಟನೆ ಕಲಮಡಿದಾಗ ಆಗಿದ್ರಿ. ಇವರು ಹೇಳೋ ಪ್ರಕಾರ ಆ ಹುಡುಗ ಎಷ್ಟೋ ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿದ್ದ. ಯಾರೋ ಬ್ರದರ್ ಫ್ಯಾಮಿಲಿ ಅಂತ ಹೇಳತ್ತಾರೆ. ಇವರು ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಿದ್ಮ್ಯಾಗೆ ಗೊತ್ತಾಗ್ತದೆ ಸತ್ಯಾಂಶ ಏನದ ಅಂತ ಹೊರಗೆ ಬರ್ತದೆ. ಕೆಲವೊಂದು ಪ್ರೂಫ್ಗಳು ಅದಾವೆ, ಕೆಲವೊಂದು ಆಧಾರಗಳು ಅದಾವೆ. ಇವರೆಲ್ಲ ಆಡಿಯೋ, ವಿಡಿಯೋ, ಫೋಟೋ ಮತ್ತು ಕಾಲ್ ಡೀಟೇಲ್ಸ್ ಎಲ್ಲ ಇವರು SP ಸಾಹೇಬ್ರಿಗೆ ಕೊಟ್ಟಾರೆ. SP ಸಾಹೇಬ್ರ ಇವ್ರಿಗೆ ಆಶ್ವಾಸನೆ ಕೊಟ್ಟರು, ನಾವು ನ್ಯಾಯ ಕೊಡಿಸ್ತೀವಿ ಅಂತೇಳಿ. ಆದ್ರೆ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಈ ಬಿಜಾಪುರ ನಗರದ ಏನು ದಲಿತ ಮುಖಂಡರು, ದಲಿತರು ಹೋರಾಟ ಮಾಡ್ತಾರಲ್ಲ, ಇಂಥ ವಿಷಯದೊಳಗೆ ಹೋರಾಟ ಮಾಡಿರಿ. ನಿಮ್ಗೆ ದೇವರು ಇದು ಮಾಡ್ತಾನೆ, ಮತ್ತು ಇಂಥವರು ನಿಮಗೆ ಸ್ವಲ್ಪ ಇವ್ರಿಗೆ ಹೆಲ್ಪ್ ಮಾಡ್ದಂಗೆ ಆಗ್ತದೆ. ನಮ್ಮ ಹೆಸರು ಯೂಸುಫ್ ಜಮಾದಾರ್. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।